ಉಮೇಶ್ ಅವರು ಜಾಸಂದ್ರ ಉಮೇಶ್ ಅಣ್ಣರವರು ಮಾತಾಡ್ತಾರೆ ಹಾಗೂ ಎಲ್ಲ ರವಿಕುಮಾರಕ್ಕೆ ಪ್ರಿಯ ಶಾಸಕರಿಗೆ ಈಗ ಗಣಗಂಟ ಸ್ವಲ್ಪ ಹೋಗೋದಪ್ಪ. ಅವು ಕೂಕ ಬರುವಾಗ ಹುಡುಗರು ಭಾಳ ಇದಾಗಿ ಇದು ಮಾಡ್ತಿದ್ರು. ಈ ನಮ್ಮ ಮಾಳೆ ಗ್ರಾಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು, ಯುವ ಸಂಘಟನಾ ಚತುರರು ಆದಂಥ ರವಿ ಅಣ್ಣವರು ಆಗಮಿಸಿದ್ದಾರೆ. ಆಗಮಿಸಿದ ಸಂದರ್ಭದಲ್ಲಿ ಎಲ್ಲ ಮಾಳೆಯ ಪಾಪ ನನಗೆ ಭಾಳ ಅನ್ಕೋತಾ ಇದ್ದಾರೆ ನಮ್ಮ ಶಾಸಕರು. ಪಾಪ ಚೌರಿ ಹೊತ್ಕೊಂಡು ಅಲ್ಲಿಂದ ಬರ್ತಾ ಇದ್ದಾರೆ, ಇಳಿಸ್ತಾ ಇಲ್ವಲ್ಲ ಅಂತ ಪೂಜೆ ಮಾಡೋ ಹೊತ್ಕೊಂಡು ನಿಂತಿದ್ದಲ್ಲ ಅಂತ ಭಾಳ ಅದ್ದೂರಿಯಾಗಿ ಸಂಭ್ರಮದಲ್ಲಿ ರವಿ ಅಣ್ಣನ ಕರ್ಕೊಬಂದು ಸ್ವಾಗತ ಮಾಡಿದಿರಿ. ತಮಗೆಲ್ರಿಗೂ ನಿಮಗೂ ಸಹ ಅಭಿನಂದನೆ ಸಲ್ಲಿಸುತ್ತಾ ಈ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರು ಇದಕ್ಕೆ ಬಹುಶಃ 4ನೇ ಬಾರಿ ಇರಬೇಕು ಅಂತ 4ನೇ ಬಾರಿ ಆಗಮಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ಆಗಮಿಸಿದ ಸಂದರ್ಭದಲ್ಲಿ ಈಗೇನು ಬಂದೋ ನಾವು ಆ ಕಾಂಕ್ರೀಟ್ ರಸ್ತೆನ ನಮ್ಮ ಶಾಸಕರೇ ಮಾಡಿಕೊಟ್ಟಿರೋದು. ಬಹುಶಃ ಇನ್ನೊಂದು ವಿಚಾರ ಹೇಳೋಕ್ಕೆ ಏನಪ್ಪ ಅಂದರೆ ಬಹುತೇಕ ಜನ ಮಾಳೆಯರು ನನಗೆ ಗೊತ್ತಿರೋಂಗೆ ಒಂದು 70-80% ಜನ ನೀವು ಅಲ್ಲೆಗೆರೆಟ್ಟು ಈ ರೂಟಲ್ಲಿ ಓಡಾಡೋದು. ಅದಕ್ಕೆ 2 ಕೋಟಿನ ಬಹುಶಃ ಒಂದು 40-50 ವರ್ಷದಲ್ಲಿ ಆಗದಿರ್ತಕ್ಕಂಥ ಕೆಲಸನ ಅಲ್ಲೆಗೆರೆಯಿಂದ ದೊಡ್ಡ ಮಾಳೆ ರೋಡ್ಗೆ ಹೋಗೋದಕ್ಕೆ 2 ಕೋಟಿ ಹಾಕಿದ್ದಾರೆ. ತದನಂತರ ಅಲ್ಲಿಂದ ನಿಮ್ಮೂರಿಗೆ ಈ ಗ್ರಾಮ ಬರ್ಬೇಕಾದ್ರೆ 1 ಕೋಟಿ ಹಾಕಿದ್ದಾರೆ. ಇದು ಮಾಳೆ ಗ್ರಾಮದಲ್ಲಿ ಬಹು ಹೆಚ್ಚು ಆ ರಸ್ತೆಯಲ್ಲಿ ಓಡಾಡೋದು. ಬಿದಿರುಕೋಟೆಯರು ಅಲ್ಲೆಗೆರೆಯರು ಓಡಾಡ್ತಾರೆ. ನೀವು ಬಹುತೇಕ ಒಂದು 70-80% ಹಿಂಗೆ ಓಡಾಡ್ತೀರಿ, ಒಂದು 30-40% ನಮ್ಮೂರ ಮೇಲೆ ಹಿಂಗೆ ಓಡಾಡೋದು ಬಹುತೇಕ. ನಾನು ಅನ್ಕಡೆ ಏನಪ್ಪ ನಿಜವಾ ಅಂದರೆ ಆ ರಸ್ತೆನೂ ಸಹ ನಿಮಗೋಸ್ಕರ ನೀವು ಓಡಾಡಲಿ ಅನ್ನೋದಕ್ಕೋಸ್ಕರ 50 ವರ್ಷದಿಂದ ಆಗಿರ್ತಕ್ಕಂಥ ರಸ್ತೆನ ಜನಪ್ರಿಯ ಶಾಸಕರು ಮಾಡಿಕೊಟ್ಟಿದ್ದಾರೆ. ಈಗ 1 ಕೋಟಿ ರೂಪಾಯಿಂದ ಹಾಕಿ ಮಾಡಿದ್ದಾರೆ. ಈ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಇದೊಂದು ಕಾಂಕ್ರೀಟ್ ರಸ್ತೆ ಒಂದು ಮಾಡಿಕೊಟ್ರೆ, ಈಗ ತದನಂತರ ಈಗ ಒಂದು 2 ಪೂಜೆ ಆಗ್ಬೇಕಾಯ್ತು, ಒಂದೇ ಸಲ ಸಾಕು ಬಿಡಿ ಅಂತಂದ್ರು. ಈಗ ಈ ರೋಡ್ಗೆ ಏನು ಹಾಕಿದ್ದಾರೆ, ಇದಕ್ಕೊಂದು 20 ಲಕ್ಷ ಹಾಕಿದ್ದಾರೆ, ಅದಕ್ಕೊಂದು 10 ಲಕ್ಷ ಹಾಕಿದ್ದಾರೆ. ಬಹುಶಃ ನೀವು ಬರ್ತಾ ಇದ್ದಂಗೆ ಸಿದ್ದರಾಜು ಭಾಳ ಹೊತ್ತಿಂದ ಹೇಳ್ತಾ ಇದ್ರಿ, ಮನೆ ಹತ್ರ ಶಾಸಕರು ಮನೆ ಹತ್ರ ಗೌರವಾನ್ವಿತ ಶಾಸಕರು ಮನೆ ಹತ್ರಕ್ಕೆ 1-4 ಸರಿ ನೀನು ರಾಮಕೃಷ್ಣ ನಮ್ಮ ಎಲ್ಲರೂ ಒತ್ತಡ ಹಾಕಿ, ನಾಗರಾಜು 1-2-3 ಸರಿ ಫೋನ್ ಮಾಡಿದರು. ಉದ್ದೇಶ ಏನು ಅಣ್ಣ, ಇನ್ನು 15 ದಿವಸ ಹಬ್ಬ ಅದೇ, ನಮಗೆ ಒಂಚೂರು ಕಾಂಕ್ರೀಟ್ ಹಾಕ್ಸ್ಕೊಡಿ ಅಂತ ಶಾಸಕರಿಗೆ ಬತ್ತ ಹೇಳಿದ್ರು. ಅದನ್ನು ಮಾಡಿಕೊಡ್ತೀನಿ ಅಂತ ಈಗ ಅವರೇ ಮಾತಾಡ್ತಾರೆ ಆ ವಿಚಾರದ ಬಗ್ಗೆ. ಅದ್ರ ದೆಸೆಯಿಂದ ನೀವೇನು ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದಿರಿ, ಇದೇ ರೀತಿ ನಿಮ್ಮ ಊರಿಗೆ ಈಗ 6 ಅದೊಂದು 2 ಇದೊಂದು 3 ಇದೊಂದು 30 ಇದೊಂದು ಚಿಲ್ಲರೆ ಇದೆಷ್ಟು 30 ಲಕ್ಷ ಚಿಲ್ಲರೆ ಎಷ್ಟು ಹಾಕಿ ಆಮೇಲೆ ಈ ರೋಡ್ ಪಿಕಪ್ ಇದೆಯಲ್ಲ, ಆ ಪಿಕಪ್ಪು ಚಲಕ್ನಳ್ಳಿಯಿಂದ ಪಿಕಪ್ ನಿಮಗೆ ತಾನೇ ಬರೋದು, ಆ ಪಿಕಪ್ ಸೇರಿಸ್ಕೊಟ್ಟಿದ್ದಾರೆ. ಆ ಪಿಕಪ್ಪು ಇನ್ನೊಂದು 1 ಮಂತ್ ಆಗ್ಬೋದೇನೋ, 1 ತಿಂಗಳು 1.5 ತಿಂಗಳು ಆಗುತ್ತೆ. ಟೆಂಡ್ರಿಗೆ 100 ಕೋಟಿ ಅನುದಾನದಲ್ಲಿ ಅದನ್ನು ಸಹ ಸೇರಿಸ್ಕೊಟ್ಟಿದ್ದಾರೆ. ಆ ನೀರು ಮೇಲೇನು ಚಲಕ್ನಳ್ಳಿದ ಬುಟ್ಟೆಟ್ಗೆ ಸೀದಾ ಮಳೆಗೆ ಬಂದ್ಬಿಡ್ತದೆ. ಅದೂ ಸೇರ್ಸೈತೆ, ಇದೂ ಸೇರೈತೆ. ಈ ಚಂದ್ಗಾಲ್ ಪಿಕಪ್ಪು ಹೊಸಳಿ ಪಿಕಪ್ ಬರುತ್ತಲ್ಲ, ಆ ರಸ್ತೆಯಲ್ಲಿ ಸೇರ್ಸೈತೆ. ವರ್ಷಾಗದ ಗೆದ್ದಿ 2-3 ವರ್ಷದಲ್ಲಿಗೆ ಬಿದಿರುಕೋಟೆ ರೋಡು, ಈ ರಸ್ತೆ, ಇದು ಪಿಕಪ್ಪು ಎಲ್ಲನೂ ಮಾಡ್ಬೇಕಲ್ಲ. ಈಗ ಅವ್ರಿಗೆ 2 ಲಕ್ಷ ಜನ ಓಟ್ ಹಾಕವ್ರೆ. ಅದ್ರೊಳಗೆ ನಮ್ಮೂರಿಗೆ ಅತಿ ಹೆಚ್ಚು ಅದನ್ನೇ ಬತ್ತ ಕಾರಲ್ಲಿ ಅವರು ರೇಗಿಸ್ತಾ ಕೂತವ್ರು. ಎಲ್ಲನೂ ನಿಮ್ಮ ಬರೀ ಮಾಳೆ, ರಾಷ್ಟ್ರೀಪುರ, ಚಂದ್ಗಾಲ, ಚಲಕಳಿಗೆ ಯಾಕೈತಿ ಅಲ್ಲಣ್ಣ ಅಂತ ರೇಗಿಸ್ತಾ ಇದ್ರಿ. ಈಗ ಅದಕ್ಕೆ ಯಾಕೆ ಅಂದರೆ ಇವು ಜನ ಹೆಚ್ಚಿನ ಮತದಾರ ಹಾಕಿದಿರಿ. ನಮ್ಮೂರು ಹೋಬಳಿ ಮಗ, ನಮ್ಮ ಮನೆ ಮಗ, ನಾವು ಬೇರೆ ಯಾರಲ್ಲ. ಗಣಗ ಅಂದರೆ ಮಾಳೆ ಬೇರೆ ಅಲ್ಲ, ಗಣಗ ಬೇರೆ ಅಲ್ಲ, ಚಂದ್ಗಾಲ್ ಪಂಚಾಯತಿ ಬೇರೆ, ಶಿವಪುರ ಪಂಚಾಯತಿ ಬೇರೆ. ನಾವೆಲ್ಲ ಒಂದೇ ಮನೆದ ಅಣ್ತಂಬಿಕೆ ಜನ ಇದ್ದಂಗೆ. ಯಾಕೆಂದರೆ ನೀವೆಲ್ಲ ನಮ್ಮ ಮನೆ ಮಗನ್ನ ಅವತ್ತು ಗೆಲ್ಲಿಸಿ ಸಹಕಾರ ಕೊಟ್ಟಿದ್ರಿ. ಆ ಋಣಕ್ಕೋಸ್ಕರ ಅವರು ಯಾವುದೇ ರೀತಿಯ ಹೆಚ್ಚು ಸೈಡ್ ಬಣ್ಣ ಇಲ್ಲ ಸಾಕು. ಸೈಡ್ ಬಣ್ಣ ಸೈಡ್ ನಿಂತ್ಕೊಳ್ಳ ಹಂಗೆ
ಎಲ್ಲೆಲ್ಲಿ ಸರ್ಕಾರಿ ಜಾಗ ಐತೆ ಅಲ್ಲಲ್ಲಿ ಈಗೆಲ್ಲ ದೊಡ್ಡ ಕುಟುಂಬ ಆಗಿದೆ. ಮೊದಲೆಲ್ಲ ಒಂದೇ ಕುಟುಂಬದಲ್ಲಿ ಎಲ್ಲರೂ ಇರ್ತಿದ್ರು. ಈಗ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜಾಸ್ತಿ ಆಗಿ ಮನೆಗಳಿಲ್ಲ. ಅದಕ್ಕೆ ಈ ನಿಮ್ಮ ರಾಯಶೆಟ್ಟಿಪುರ ಮಾಳೆಲ್ಲೂ ಎಲ್ಲಿ ಜಾಗ ಇದೆ ಅಂತ ಹುಡ್ಕ ಕೇಳಿದ್ದೀನಿ ತಹಸೀಲ್ದಾರ್ಗೆ. ಸರ್ವೆ ನಂಬರ್ ಅಲಾಟ್ಮೆಂಟ್ ಆಗಿತ್ತು. ಆಯಿತು, ಅಲ್ಲಿದ್ರೆ ಅಲ್ಲಿ 7 ಎಕರೆ ಇದೆ, ಅಲ್ಲಿವರೆಗೂ ಹೋಗ್ತದ ಜನ. ಸೆಟ್ ಹಾಕೊಂಡಿದ್ರು ಕಿತ್ಕೊಂಡು. ಆಯಿತು, 7 ಎಕರೆ ಇದ್ರೆ ಆ 7 ಎಕರೆನೂ ಬಡವ್ರಿಗೆ ಸೈಟು ಹಂಚ್ತೀನಿ. ಓಕೆ ಅಲ್ವಾ? ಹಂಚ್ತೀನಿ. ಆಮೇಲೆ ಇನ್ನೇನು ಉಳ್ಕೊಂಡವೆ ಸಣ್ಣ ಪುಟ್ಟ ರೋಡ್ಗಳು ಅಂತಂತವಾಗಿ ಮಾಡ್ತೀನಿ. ಒಳ್ಳೇದಾಗಲಿ. ಇನ್ನೂ ತುಂಬ ಮನೆ ಕೊಡ್ಸೋಣ ಒಂದೇ ಕಮ್ಯುನಿಟಿ ಇದಕ್ಕೂ 2.5 ಲಕ್ಷ ಬರ್ತದೆ ಅಂತ ಅದನ್ನೇ ಮಾಡು ಅಂತ ಹೇಳಿದ್ದೀನಿ. ಇಂಜಿನಿಯರ್ಗೆ ಹೇಳಿದ್ದೀನಿ, ಮಾಡ್ತಾರೆ. ಸಮಾಧಾನಾಗಿರ್ಬೇಕು ಅಷ್ಟೇ. ಈಗ 3 ರೋಡ್ ಆಗಿದೆ. ಈಗ ಇವತ್ತೆರಡು, ಮೊನ್ನೆ 1 ರೋಡ್ ಆಗಿದೆ. ಇನ್ನೊಂದು 2-3 ರೋಡ್ ಬರ್ಬೋದು. ಇನ್ನೂ 2 ವರ್ಷ ಇರ್ತೀವಿ. ಸಣ್ಣ ಎಲ್ಲವೂ ಹಂತವಾಗಿ ಮಾಡೋಣ. ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ. ಈಗಾಗಲೇ ನಿಮ್ಮ ಊರಿನ ಸುತ್ತಮುತ್ತ ರೋಡ್ಗಳಿಗೆ ಈಗ ಊರಿಗೆ ಬರ್ಬೇಕಾದ್ರೆ ಸುತ್ತಮುತ್ತ ರೋಡ್ ಆದ್ರೇ ಊರಿಗೆ ಬರೋಕ್ಕಾಗಲ್ಲ. ಅದು ನಿಮ್ಮ ಲೆಕ್ಕನೇ ಅಲ್ವೇ? ಈಗ ಇಲ್ಲಿ 1 ಕೋಟಿ ಆಗಿದ್ದು, ಅಲ್ಲಿ ಹಳ್ಳಿಗೆ ಕೆರೆಯಿಂದ ಎಲ್ಲ 2 ಕೋಟಿ ಆಗಿದೆ, ಎಲ್ಲ ನಿಮ್ಮ ಲೆಕ್ಕನೇ ಅಲ್ವಾ? ಏನೂ ಆಗಿಲ್ಲ ಅನ್ನಂಗಿಲ್ವಲ್ಲ. ಈಗ ಒಟ್ಟು ಒಂದು 5 ಕೋಟಿ ಕೆಲಸ ಇಲ್ಲಿವರೆಗೂ ಆಗಿದೆ. ಈಗ ನೆಕ್ಸ್ಟು ನೀವು ಮೇನ್ ರೋಡ್ ಮಾಡೋಣ. ಅದು ತುಂಬ ಕಿತ್ತೋಗಿದೆ. ಮೇನ್ ರೋಡ್ ಮಾಡೋಣ. ಆಮೇಲೆ ಈ ದೇವಸ್ಥಾನಕ್ಕೆ ನಾಗರಾಜು, ಯಾವ ದೇವಸ್ಥಾನ? ನಾಗರಾಜು ಅದಕ್ಕೆ ಕೇಳ್ತಿದ್ರು. ಅದಕ್ಕೆ 25 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ, ನನ್ನ ಸ್ವಂತ ದುಡ್ಡು ಅದು. ಆಯ್ತಾ? 25,000 ರೂಪಾಯಿ. 25 ಲಕ್ಷ ನಾನು ರೋಡ್ ಹೊಡಿತಲ್ಲ ಅದು. ನಾನು ನನ್ನ ಕಡೆಯಿಂದ 25,000 ನನ್ನ ಕಡೆಯಿಂದ ಕೊಟ್ಟಿದ್ದಾರೆ. ಅದು ಯಾವತ್ತು ಓಪನ್? ಅದೇ 3-4 ಕೊಡಿದ್ರು ಮೇಗೆ ಅವರು ವಿಗ್ರಹ ಅಷ್ಟೊತ್ತು ಕೊಡೋಕ್ಕಾಗಲ್ಲ ಅಂತ ಆ ರಸ್ತೆ ಹೇಳಿದ್ರು. ಆ ರಸ್ತೆ ಮಾಡಿಸಿ ಕಾಂಕ್ರೀಟ್ ರಸ್ತೆ ಆಗಿದೆ. 2ನೇ ಸರಿ ಬಂದಂಥ ಸಂದರ್ಭದಲ್ಲಿ ನಿಮ್ಮೂರ ನೀವೆಲ್ಲ ಇದ್ರೆ ದೇವರಾಜ ಎಲ್ಲ ಅವರೆಲ್ಲರೂ ಇದ್ರು, ನಿಂಗೆ ಸಹ ಇದ್ರು. ಇದರ ರಸ್ತೆ ಮಾಡ್ಕೊಟ್ಬಿಡಪ್ಪ ಹಿಂಗೆ ಅಂತಂದ್ರು. ಆ ರಸ್ತೆ ಒಬ್ರಿಗೋಸ್ಕರ ಮಾಡ್ತಾ ಇಲ್ಲ. ಆ ರಸ್ತೆಯಲ್ಲಿ ನೀವು ಎಲ್ಲ ತಿರುಗಾಡ್ತಾ ಇದ್ರಿ. ಏನ್ರಿ ಇರೋರ ಆ ರಸ್ತೆಯನ್ನ ಇಲ್ಲಿ ಈ ರಸ್ತೆ ಇದು ಆ ರಸ್ತೆ ಇರೋ ದೆಸೆಯಿಂದ ನೀವೆಲ್ಲ ತಿರುಗಾಡೋಕ್ಕೋಸ್ಕರ ಈ ರಸ್ತೆ ಮಾಡಿಸ್ತಾ ಇದ್ದಾರೆ. ಈ ರಸ್ತೆನ ನನಗೆ 3-4 ಜನ ಫೋನ್ ಮಾಡಿ, ಇಲ್ಲ ಅಣ್ಣ ಇದಕ್ಕಿಂತ ನೀನು ಮಾಡಿದ್ದೆ ಫೋನ, ನಾವು ದೇವಸ್ಥಾನದ ರಸ್ತೆ ಅದು ಮಾಡಿಸ್ಬಿಟ್ಟಿದ್ದ ಕ್ಯಾನ್ಸಲ್ ಮಾಡಿದ್ರು. ಈಗ ಒಂದ್ಸರಿ MLA ಮಾತು ಕೊಟ್ಟಾಗ ಚೇಂಜ್ ಮಾಡಲ್ಲ. ಅದು ಊರು ಅಂದಮೇಲೆ ಒಬ್ರಿಗೋಸ್ಕರ ಮಾಡೋದಿಲ್ಲ, ಊರನ್ನೆಲ್ಲ ತಿರುಗಾಡ್ತಾ ಇದ್ದಾರೆ. ಆ ರಸ್ತೆನ ಈಗ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಈಗ 100 ಕೋಟಿ ಬಿಡುಗಡೆ ಆಗಿರೋದ್ರಲ್ಲಿ ಏನು ನಾಲೆ ಬೇಕಾದ್ರೆ ನೀವು ಹೇಳಿದ್ರಲ್ಲ, ಆ ನಾಲೆ ಕಾಂಕ್ರೀಟ್ ರಸ್ತೆ ನಾಲೆ ಸೇರಿಸ್ಕೊಟ್ಟಾರೆ. ಮಾಳೆ ಪಿಕಪ್ ಹೇಳಿದ್ರಲ್ಲ, ಇದು ಈ ಪಿಕಪ್ ಸೇರ್ಸವ್ರೆ. ಅಲ್ಲಿ ತೆಲಂಗಾಣದಿಂದ ಪಿಕಪ್ ಇಲ್ಲಿ ಬಂದು ಏನಾಗುತ್ತಲ್ಲ, ಅದು ಎಲ್ಲ ನೀವು ಹೇಳಿದ್ರೆ ತಾನೆ. ಇದು ನೀವು ಹೇಳಿದ್ರೆ ಪಿಕಪ್ಪು, ಈ ಪಿಕಪ್ಪು ಇವೆಲ್ಲ ಸೇರಿದ್ರೆ 3 ಕೋಟಿ ಕೆಲಸನ ಈಗ ನಿಮ್ಮೂರು ನೀರು ಬರ್ದು ಅಲ್ಲಿಂದ ನೀರು ಬರ್ತಾ ಇಲ್ಲ ಅಂತ 2-3 ಸರಿ ಮಾಡಿದ್ವಿ. ಅದನ್ನ ಸೇರ್ಸವ್ರೆ. ಈಗ ಟೆಂಡರ್ಗೆ ಹೋಗ್ತಾ ಇದೆ. ಈ ತೆಲಂಗಾಣ ಪಿಕಪ್ಪು ಮಾಡ್ತಾವ್ರೆ. ಇದರಿಂದ ಈ ದೊಡ್ಡದು ಆ ಪಿಕಪ್ ಸೇರಿಸ್ಕೊಟ್ಟವ್ರೆ. ಈಗ ಈ ರಸ್ತೆ ಮಾಡಿಸ್ಕೊಟ್ಟವ್ರೆ. ಇದೊಂದು ಕೋಟಿ ಕೇಳಿ, ಇದೊಂದು ಕೋಟಿ ಹಾಕೋರಿ. ಈಗ ಮಾಡಿಟ್ಟು ನಿಮ್ಮೂರಲ್ಲಿ ಮಸಾಣಿಗೆ 20 ಲಕ್ಷ ಹಾಕ್ಕೊಟ್ಟವ್ರೆ. ಹಾಸ್ಪಿಟ್ಲು ಒಂದ ಆಗದ. ಒಬ್ಬ MLA ಆಗಿರ್ತಕ್ಕಂಥ 2-3 ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಾರೆ. ಈಗ ನಮ್ಮ ನಂದೀಸ ಇವರು ಪಟೇಲ್ರೆಲ್ಲ ಏನ್ ಹೇಳ್ತಾವ್ರೆ, ಅದೊಂದು ರಸ್ತೆ, ಆ ದೇವಸ್ಥಾನದ ಒಂದು ರಸ್ತೆ. ಅದ್ರ ವಿಚಾರದಲ್ಲಿ MLA ಸಾಹೇಬರು ಮಾತಾಡ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಣ್ಣ ಇದೊಂದು ರಸ್ತೆ ಮಾಡ್ಬಿಟ್ರು, ಅದೊಂದು ರಸ್ತೆ ಮಾಡೋದಲ್ಲ. ಇಷ್ಟು ರಸ್ತೆ, ಇಷ್ಟು ಪಿಕಪ್ ನೀರ್ದು, ಇಷ್ಟು ಇದನ್ನು ಅವರು ನೀವು ಹೇಳಿರೋದಕ್ಕೆ ಮಾಡಿರೋದು. ಸಂಕಣ 3 ಸರಿ ಫೋನ್ ಮಾಡಿದ್ರು ನನಗೆ, ನೀರಿಂದ ಹಿಂಗೆ ಆಗ್ಬಿಟ್ಟದೆ, ಇದು ನೀರಿಂದ ಇದು ಉಳಿಸಿ ಇದು ರೆಡಿ ಮಾಡಿಸಿ ಅಂತ. ಈಗ 100 ಕೋಟಿ ಇದ್ರೆ ಅದು ಸೇರಾಯ್ತು. ಅದು ಟೆಂಡರ್ಗೆ ಹೋಗ್ಬೇಕಷ್ಟೇ. ಇನ್ನು 2 ಮಂತ್ಸ್ ಟೆಂಡರ್ ಆಗುತ್ತೆ. 1 ತಿಂಗಳ ಒಳಗಡೆ ಆಗುತ್ತೆ. ಅದು ನಿಮ್ಗೆ 1 ತಿಂಗಳು ಜಾಸ್ತಿ ಆಗುತ್ತೆ. ಮಳೆ ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲೇಗರ ಲೆಫ್ಟ್ ಕಟ್ಟಾಗಿ ಹೋಯ್ತದ ನೋಡು. ಹಂಗೆ ಹೊಂಟೈತಾ ಇದ್ದೆ. ನಾನು ಹಾಕ್ಸ್ಕೊಡ್ತೀನಿ. ಜನರಲ್ ಗ್ರಾಂಟ್ ಹಾಕ್ಕೊಡ್ತೀನಿ. ಎಷ್ಟು ಬೇಕು? ಅಯ್ಯಪ್ಪ 35 ಲಕ್ಷ ಏನು ಬೇಕು ಅಂತ ಒಂದು ಲೆಕ್ಕ ಕೇಳ್ತಾರಣ. ಹೌದು, ಈಗಲೂ ಹೇಳ್ತಾರೆ ಮಾಡ್ಕೊಡ್ತೀನಿ ಅಂತ. ಬಾ
ಈ ಕಡೆ ನೋಡಿ, ಈ ಕಡೆ ಇಲ್ಲಿ ಓಕೆ ಆಯ್ತು. ಗುದ್ಲಿ ಸೈಡ್ ಎತ್ಕಣ ಸಾಕು. ಹೋಯ್ತು ಪಂಚೆ. ಕೆಳಗಡೆಯಿಂದ ನಾವು